ಅಣ್ಣ ಅಣ್ಣ ಒಂದ್ ನಿಮಿಷ ನನ್ನ ಕಡೆ ತಿರುಗ್ಬೇಡ. ನೀನಿವಾಗ ಹೇಗ್ ನಿಂತಿದ್ಯೋ ಹಾಗೆ ನಿಂತಿರೋ. ನಿನ್ ಮುಖ ನೋಡಿ ಈ ವಿಷಯ ಹೇಳೋಷ್ಟು ಧೈರ್ಯ ನನಗಿಲ್ಲ. ಆದ್ರೂ ಇದು ನಾನು ನಿನ್ನ ಹತ್ರ ಹೇಳ್ದೇ ಇದ್ರೂ ಆಗಲ್ಲ. ಈ ವಿಷಯ ಹೇಳಿದ್ಮೇಲೆ ನೀನಿದನ್ನ ಮನ್ಸಿಗೆ ತಗೊಳ್ಬಾರ್ದು. ನಾನಿದನ್ನ ಹೇಳಲೇಬೇಕು. ನನ್ನ ಕ್ಷಮಿಸ್ತೀಯ ಅನ್ನೋ ಒಂದೇ ಒಂದು ನಂಬಿಕೆಯಿಂದ ಅಮರೇ, ಈಗ ಈ ಮಾತು ಹೇಳ್ತಿದ್ದೀನಣ್ಣ. ಅಣ್ಣ, ನಾನೇನು ಅರ್ಚನಾ ಅಲ್ಲ. ಶಾಂತಿ, ಏನ್ ಮಾಡ್ತಿದ್ಯಾ ನೀನು? ಸುಮ್ಮನೆ ಇರು. ಏನ್ ಮಾಡ್ತ ಅಣ್ಣ, ನಾನು ಶಾಂತಿ ನಿವಾಸದ ಸೊಸೆ. ಶಾಂತಿ ಅಣ್ಣ, ನನಗೆ ಮದುವೆ ಆಗಿದೆ. ನನ್ನ ಗಂಡ ಸುಶಾಂತ್, ನನ್ನ ಮಗು ರಾಘವ್. ಅಣ್ಣ, ನಿನ್ನ ಅರ್ಚನಾಗೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ಅಣ್ಣ. ಆದ್ರೆ ಅವಳು ಎಲ್ಲೋ ಒಂದ್ ಕಡೆ ಸೇಫ್ ಆಗಿದ್ದಾಳೆ ಅಣ್ಣ. ಆದ್ರೆ ಎಲ್ಲಿದ್ದಾಳೆ ಅಂತ ಮಾತ್ರ ಗೊತ್ತಿಲ್ಲ ಅಣ್ಣ. ನಾನು ಅವಳನ್ನ ಹುಡ್ಕೋ ಪ್ರಯತ್ನದಲ್ಲೇ ಇದ್ದೀನಣ್ಣ. ಅವಳನ್ನ ಕಂಡುಹಿಡ್ದು ಅವಳನ್ನ ಒಪ್ಸಿ ಈ ಸತ್ಯನೆಲ್ಲ ಹೇಳ್ಬೇಕು ಅಂತ ಅನ್ಕೊಂಡೆ. ಆದ್ರೆ ಅಲ್ಲಿವರೆಗೂ ನನ್ನ ಮನ್ಸು ತಡಿಲಿಲ್ಲ ಅಣ್ಣ. ಅಣ್ಣ, ನಾನು ನಿನ್ ತಂಗಿ ಅರ್ಚನಾ ಜಾಗದಲ್ಲಿರೋದಕ್ಕೆ ನನಗೆ ಪಾಪ ಪ್ರಜ್ಞೆ ಕಾಡ್ತಿದೆ ಅಣ್ಣ. ಅಣ್ಣ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಸಾರಿ ಸಾರಿ ಅಣ್ಣ. ಅಣ್ಣ, ಅಣ್ಣ, ಏನಾಯ್ತು?